ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ತುಂಬಾ ದಿನಗಳೇ ಆಗೋಯ್ತು ನಾನು ವಿಡಿಯೋಸ್ ಮಾಡಿ ಪರ್ಸನಲ್ ಆಗಿ ನಿಮ್ ಜೊತೆ ಮಾತಾಡ್ಬಿಟ್ಟು ಏನು ಏಂತಕ್ಕೆ ಇತ್ತೀಚೆಗೆ ವಿಡಿಯೋಸ್ ಬರ್ತಿಲ್ಲ ಅಂತ ತುಂಬಾ ಜನ ಫ್ರೆಂಡ್ಸ್ ಸಿಕ್ತಾಗೆಲ್ಲ ಕೇಳ್ತಿದ್ರಿ. ಕೆಲವೊಬ್ರೆಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಿದ್ರಿ. ಯಾಕೆ ಏನಾಯ್ತು ವಿಡಿಯೋಸ್ ಬರ್ತಿಲ್ವಲ್ಲ ಏಂತಕ್ ಮಾಡ್ತಿಲ್ಲ ಅಂತ. ಸೊ ಎಲ್ಲದಕ್ಕೂ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಯಾಕೆ ಏನು ಅಂತ ಇವತ್ತಿನ ವಿಡಿಯೋ ತಿಳ್ಸೋಣ ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ನನ್ಗೇನಿಲ್ಲ, ನನಗೆ ಆರಾಮಾಗಿದ್ದೀನಿ. ಏಂತಕ್ ವಿಡಿಯೋಸ್ ಬರ್ತಿಲ್ಲ? ನನಗೆ ಬರ್ತಿಲ್ವಾ ಅಥವಾ ನೀವು ವಿಡಿಯೋಸೇ ಮಾಡ್ತಿಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಿ. ರೀಸನ್ ಇಷ್ಟೇ, ಅದು ನಾವು ಅಲ್ಲೋಗಿದೀವಿ, ಇಲ್ಲೋಗಿದೀವಿ ಅಂತ ಈ ತರ ವ್ಲಾಗ್ಸ್‌ಗಳಾಗಿರ್ಬೋದು. ಆ ರೀತಿ ನಾನು ಮಾಡಕ್ಕೆ ಯೂಟ್ಯೂಬ್‌ಗೆ ಬಂದವಳಲ್ಲ ಆಕ್ಚುಲಿ ನಾನು. ನಾನು ಯೂಟ್ಯೂಬ್ ಮಾಡಬೇಕು ಬಂದಿದ್ದು ನಾನು ಇನ್ಫಾರ್ಮೇಟಿವ್ಸ್ ವಿಡಿಯೋನ ಜನಗಳಿಗೆ ರೀಚ್ ಮಾಡಬೇಕು. ಏನಾದ್ರೂ ಯೂಸ್ ಆಗುವಂತ ವಿಡಿಯೋಸ್‌ನ ಮಾಡಬೇಕು ಅನ್ಕೊಂಡು ಥಾಟ್ ಇಟ್ಕೊಂಡು ನಾನು ಯೂಟ್ಯೂಬ್ ಮಾಡಕ್ಕೆ ಅಂತ ಬಂದಿದ್ದು. ಬಟ್ ನಾನ್ ಅನ್ಕೊಂಡಿದ್ದು ಇನ್ಫಾರ್ಮೇಟಿವ್ಸ್ ವಿಡಿಯೋಸು ಆಗ್ಲಿ ಏನಾದ್ರು ತಿಳಿಸ್ಬೇಕು, ಒಳ್ಳೆ ರೀತಿಲಿ ತಿಳಿಸ್ಬೇಕು ಅನ್ನೋದು ಫೈನಲಿ ನನ್ಗೆ ಅನಲೈಸ್ ಆಗ್ತಾ ಇರೋದು, ಆ ರೀತಿ ವಿಡಿಯೋಸು ಜನಗಳಿಗೆ ಬೇಡ. ಜನಗಳಿಗೆ ಬೇಕಾಗಿರೋದೇ ಯಾರ ಮನೇಲಿ ಏನ್ ಸುದ್ದಿ, ಯಾರ ಮನೆಗೆ ಯಾರು ಬಂದಿದ್ದಾರೆ, ಅವ್ರ ಮನೇಲಿ ಏನ್ ಮಾಡ್ತಿದ್ದಾರೆ, ಇವ್ರು ಯಾಕೆ ಇವ್ರ ಮನೆಗೆ ಬಂದಿದ್ದಾರೆ, ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ, ಇಷ್ಟು ಚೆನ್ನಾಗಿ ರೆಡಿ ಆಗಿದಾರಲ್ಲ, ಇವ್ರು ಎಷ್ಟು ಒಡವೆ ಹಾಕೊಂಡಿದ್ದಾರೆ, ಇವ್ರು ಇಂಥ ಸೀರೆ ತಗೊಂಡಿದ್ದಾರೆ. ಬರೀ ಈ ರೀತಿ ಅವ್ರಿಗೆ ಅವ್ರ ಮನೇಲಿ ಏನಾಗ್ತಿದೆ ಅನ್ನೋದಕ್ಕಿಂತ ಪಕ್ಕದ ಮನೇಲಿ ಏನಾಗ್ತಾ ಇದೆ, ಅವ್ರ ಮನೇಲಿ ಏನಾಗ್ತಾ ಇದೆ, ನಮ್ಮ ಫ್ರೆಂಡ್ಸ್ ಮನೇಲಿ ಅವ್ರು ಹೆಂಗೆ ಇಷ್ಟು ಚೆನ್ನಾಗಿ ರೆಡಿ ಆಗಿದಾರಲ್ಲ, ಹಿಂಗೆ ಇದ್ಕಿದಂಗೆ ಶ್ರೀಮಂತರಾಗ್ಬಿಟ್ರಲ್ಲ, ದುಡ್ಡೆಲ್ಲಿಂದ ಬಂತು, ಹಿಂಗೆ ಅವ್ರಿಗಿಂತ ಬೇರೆಯವ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ. ಅವ್ರ ಮನೇಲಿ ಏನಾಗ್ತಿದೆ ಅಂತ ಕ್ಯೂರಿಯಾಸಿಟಿ ತಿಳ್ಕೊಳ್ಳೋದು ಜಾಸ್ತಿ. ಸೊ ಹಾಗಾಗಿ ಬೇರೆಯವ್ರ ಮನೇಲಿ ಏನಾಗ್ತಿದೆ ಅನ್ನೋ ಕ್ಯೂರಿಯಾಸಿಟಿಲಿ ವಿಡಿಯೋಸ್ ನೋಡ್ತಾರೆ ಹೊರ್ತು, ನಾವೇನಾದ್ರೂ ಒಂದು ಜನಕ್ಕೆ ಒಳ್ಳೇದ್ ಕೊಡ್ಬೇಕು, ಒಳ್ಳೆ ಇನ್ಫಾರ್ಮೇಟಿವ್ ಆಗಿರ್ಬೇಕು, ಅದರಿಂದ ಒಂದು ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾವೇನೋ ಒಂದು ಥಾಟ್ ಇಟ್ಕೊಂಡ್ ಬರ್ತೀವಲ್ಲ, ಅದು ಇಲ್ಲಿ ವರ್ಕ್ ಆಗಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ನಿಮ್ಮ ಒಪಿನಿಯನ್ ನೀವಿರ್ಬೋದು, ನಿಮ್ಮ ಒಪಿನಿಯನ್ ನೀವು ಹೇಳ್ಕೊಳ್ಳಿ, ಅದಕ್ಕೂ ಕಾಮೆಂಟ್ ಹಾಕ್ಬಿಡಿ. ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ತಾ ಇದ್ದೀನಿ. ನನಗನ್ಸಿದ್ದು, ನಾನು ಆಲ್ಮೋಸ್ಟ್ 1.5 ಇಯರ್ ಇಂದ ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 350 ವಿಡಿಯೋಸ್ ಆಗಿದೆ. ಶಾರ್ಟ್ಸು ವಿಡಿಯೋಸು ಎಲ್ಲ ಸೇರಿ 350 ವಿಡಿಯೋಸ್ ಆಗಿದೆ ನಂದು. ಕೆಲವೊಂದು ಚೆನ್ನಾಗಿ ಓಡಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಕೆಲವೊಂದು ವಿಡಿಯೋಸ್ ಚೆನ್ನಾಗಿ ಹೋಗಿದೆ, ಕೆಲವೊಂದು ವಿಡಿಯೋಸ್ ಓಡೇ ಇಲ್ಲ. ನಾನು ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದಕ್ಕೆ ಅತಿ ಹೆಚ್ಚು ವರ್ಕ್ ಮಾಡಿಕೊಂಡು ಇದನ್ನ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದು, ಇದನ್ನೇ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡು ಮಾಡಿರ್ತೀನೋ ಅದು ಖಂಡಿತವಾಗ್ಲೂ ರೀಚ್ ಆಗಿರಲ್ಲ. ನಾನು ಯಾವುದನ್ನೋ ಒಂದು ಮಾಡೋಣ ವಿಡಿಯೋ ಅನ್ಕೊಂಡು ಮಾಡಿರ್ತೀನಿ. ನಾನು ವಿಡಿಯೋಸು 350 ವಿಡಿಯೋಸಲ್ಲಿ ಒಂದು 10 ವಿಡಿಯೋ ಓಕೆನಪ್ಪ, ಏನೋ ವಿಡಿಯೋ ಮಾಡ್ಬೇಕಲ್ಲ ಅಂತ 10 ವಿಡಿಯೋ ಮಾಡಿದ್ದೀನಿ ಬಿಟ್ರೆ 340ಕ್ಕೂ ನಾನು ಅದರದೇ ಆದಂಥ ಟೈಮ್ನ ತಗೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಏನು ಮಾಡಿದ್ರೆ ಯಾವ ರೀತಿ ಮಾತಾಡ್ಬೋದು, ಹೆಂಗ್ ಮಾಡ್ಬೋದು ಅಂತ ಟೈಮ್ನ ಮತ್ತೆ ಎಫರ್ಟ್ನ ಹಾಕಿ ನಾನು ವಿಡಿಯೋಸ್ನ ಮಾಡಿರ್ತೀನಿ. ಬಟ್ ನಾವು ಒಂದು ವಿಡಿಯೋಸ್ ಮಾಡಿದಾಗ ಅದು ಜನಗಳಿಗೆ ರೀಚ್ ಆಗ್ತಿಲ್ಲ, ಆ ಥರ ಕಾನ್ಸೆಪ್ಟ್ ಜನಗಳಿಗೆ ಇಷ್ಟ ಆಗ್ತಿಲ್ಲ. ಜನಗಳಿಗೆ ಮೆಂಟಾಲಿಟಿನೇ ಬೇರೆ ಇದೆ, ಜನಗಳಿಗೆ ಯಾರ ಮೇಲೆ ಏನು ನಡೀತಾ ಇದೆ ಆ ಥರ ವಿಷಯಗಳು ವ್ಲಾಗ್ಸ್ಗಳು ಬೇಕಾ ಅಂತಂದ್ರೆ, ಸೊ ಹಾಗಾಗಿ ನಾನು ಆ ರೀತಿ ವ್ಲಾಗ್ಸ್ಗಳಿಗೆಲ್ಲ ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೇಲಿ ಈ ತಿಂಡಿ ಮಾಡಿದ್ದೀವಿ, ನಮ್ಮ ಮನೇಲಿ ಮಧ್ಯಾಹ್ನಕ್ಕೆ ಈ ಅಡುಗೆ ಮಾಡಿದ್ದೀವಿ, ನನ್ನ ಮಕ್ಕಳು ಸ್ಕೂಲ್ಗೆ ಹೋದ್ರು, ನನ್ನ ಮಕ್ಕಳು ಸ್ಕೂಲಿಂದ ಬಂದರು, ನಮ್ಮ ಯಜಮಾನ್ರು ಇವಾಗ ಹೊರಟ್ರು ಇವಾಗ ಬಂದರು, ವಿಡಿಯೋಸ್ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿಲ್ಲ. ನಾನು ಏನಾದರೂ ಒಂದು ಪ್ಲೇಸ್ಗೆ ಹೋದ್ರೆ ಅಲ್ಲಿ ಹೆಂಗಿರುತ್ತೆ, ಏನು ಅದ್ರದ್ದು ಹಿಸ್ಟ್ರಿ ಹೆಂಗಿರುತ್ತೆ, ಅಥವಾ ಏನಾದ್ರು ಒಂದು ಪ್ರಾಡಕ್ಟ್ನ ತಗೊಂಡ್ರೆ ಅದು ಯೂಸ್ ಆಗುತ್ತಾ ಇಲ್ವಾ, ಈ ಥರ ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ ಬಗ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಹೊರತು ನಂದು ಸುಮ್ಮನೆ ಲೈಕ್ಸು ಕಾಮೆಂಟ್ಸು ಬರಲಿ, ನನ್ನ ವಿಡಿಯೋಸ್ ಹೋಗ್ಲಿ ಅಂದ್ಬಿಟ್ಟು ನಮ್ಮ ಮನೇಲಿ ಏನು ನಡೀತಾ ಇದೆ, ಹೋಗಿ ಬಂದವ್ರು ಯಾರು ಓದೋರು ಯಾರು ಅಂತ ನಾನು ಆ ಥರ ವಿಡಿಯೋ ಮಾಡಬೇಕು ಅಂತ ಬಂದವಳಲ್ಲ ಯೂಟ್ಯೂಬ್ಗೆ. ಬಟ್ ಅಂಥವ್ರಿಗೆ ತುಂಬ ಕಾಮೆಂಟ್ಸು ಲೈಕ್ಸು ವ್ಯೂಸು ಎಲ್ಲ ಚೆನ್ನಾಗಿ ಹೋಗೋದು, ಅದು ಅವ್ರ ಲೆಕ್ಕ ಅಥವಾ ಯೂಟ್ಯೂಬ್ ಅವ್ರಿಗೇನೆ ಆ ಥರ ಅವ್ರದ್ದು ವಿಡಿಯೋಸ್ ಬೇಕಾ ಹೆಂಗ ಗೊತ್ತಿಲ್ಲ. ಅವ್ರ ವಿಡಿಯೋಸ್ ಎಲ್ಲ ಚೆನ್ನಾಗಿ ಓಡುತ್ತೆ. ಬಟ್ ನನ್ಗೆ ಆ ರೀತಿ ನಮ್ಮನೆ ವಿಚಾರಗಳನ್ನ ಹೇಳ್ಕೊಂಡು ಪಬ್ಲಿಕ್ಕಲ್ಲಿ ನಮ್ಮನೆ ವಿಚಾರಗಳನ್ನ ಹೇಳ್ಕೊಂಡು ಇವ್ರು ಬಂದಿದ್ದಾರೆ, ಇವ್ರು ಹೋಗಿದ್ದಾರೆ, ನಮ್ಮಲ್ಲಿ ಈ ಥರ ತಿಂಡಿ ಮಾಡಿದ್ದೀವಿ, ಈ ಥರ ಬಿಟ್ಟಿದ್ದೀವಿ, ಈ ಥರ ಅವ್ರ ವ್ಲಾಗ್ಸ್ಗಳೆಲ್ಲ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಆ ಥರ ವಿಡಿಯೋಸ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ನನಗೆ ಪ್ಲೇಸ್ಗಳದ್ದು ತೋರಿಸ್ಬೇಕು, ಹೊಸ ಹೊಸ ಪ್ಲೇಸ್ಗಳು ತೋರಿಸ್ಬೇಕು,
ಹೊಸ ವಿಷಯಗಳನ್ನ ನಾನು ತಿಳ್ಕೊಂಡಿದ್ದು ನಿಮಗೆ ತೋರಿಸ್ಬೇಕು. ಇಲ್ಲ ಪ್ರಾಡಕ್ಟ್‌ಗಳಾಗಿರ್ಬೋದು. ಕೆಲವೊಂದು ಪ್ರಾಡಕ್ಟ್‌ಗಳ ಬಗ್ಗೆ ಐಡಿಯಾ ಇರಲ್ಲ ಅಲ್ವಾ? ಸೊ ನಾನು ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಬಂದಿರೋದನ್ನ ತೋರಿಸ್ಬೇಕು. ಸೊ ಈ ಥರ ಎಕ್ಸ್ಪೆರಿಮೆಂಟ್ ವಿಡಿಯೋಗಳು, ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಬೇಕು ಅಂತ ಇಟ್ಕೊಂಡು ಆಸೆ ಇಟ್ಕೊಂಡು ಬಂದವಳು ನಾನು. ಅಲ್ಲಿ ಓಡಲ್ಲ, ವ್ಯೂಸ್ ಸಿಗಲ್ಲ. ಸೊ ಫಸ್ಟ್ ಆಫ್ ಆಲ್ ಜನಗಳಿಗೆ ಲೈಕ್ ಆಗಲ್ಲ. ಬೇರೆಯವ್ರ ಮನೇಲಿ ಏನು ನಡೀತಾ ಇದೆ ಆ ಥರ ವಿಷಯಗಳೇ ಜನಗಳಿಗೆ ಬೇಕು ಅಂತಂದ್ರೆ ಆ ಥರ ವಿಡಿಯೋ ಮಾಡಕ್ಕೆ ನನ್ನ ಕೈಲಿ ಆಗಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ತಿಲ್ಲ. ನನ್ಗೆ ಬರ್ತಾ ಇಲ್ಲ, ಕಮ್ಮಿ ಆಗಿದೆ. ಏನಾದ್ರು ಇನ್ಫಾರ್ಮೇಟಿವ್ ವಿಡಿಯೋ ಅಂತಂದ್ರೆ ಇದ್ರೆ ತಿಂಗ್ಳಿಗೆ ಒಂದಾದ್ರೂ ಪರವಾಗಿಲ್ಲ, 2 ತಿಂಗಳಿಗೆ ಒಂದಾದ್ರೂ ಪರವಾಗಿಲ್ಲ, ನಾನು ಆ ಥರ ವಿಡಿಯೋಸ್ ಮಾಡ್ತೀನಿ. ಫಸ್ಟು ನನಗೆ ಸಮಾಧಾನ ಮಾಡಬೇಕು. ನಾನಿಲ್ಲಿ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ನಾನು ವಿಡಿಯೋಸ್ ಮಾಡಿ ಜನಗಳನ್ನ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ. ಫಸ್ಟ್ ನಾನು ಮಾಡೋ ವಿಡಿಯೋ ನನಗೆ ಸಮಾಧಾನ ಇರಬೇಕು. ನನಗೆ ಸಮಾಧಾನ ಸಿಕ್ಕಿ ಓಕೆನಪ್ಪ ಇದು ನಂಗೆ ಸಮಾಧಾನ ಇದೆ, ಇದು ಒಂದು 10 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ಸಿದ್ರೆ ನಾನು ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. 10 ಜನಕ್ಕೆಲ್ಲಾದ್ರೂ ಎಷ್ಟು ಜನಕ್ಕಾದ್ರೂ ಯೂಸ್ ಆಗಲಿ ಅಂತ ನನ್ನ ಅನಿಸಿಕೆ ಆಗಿರುತ್ತೆ. ಕೆಲವರೆಲ್ಲ ಕೇಳ್ತೀರಿ ಮಾನಿಟೈಸೇಷನ್ ಆಯ್ತಾ, ದುಡ್ಡು ಬರ್ತಿದ್ಯಾ ಅಂತ. ನಾನು ಈ ಥರ ಇನ್ಫಾರ್ಮೇಟಿವ್ಸ್ ವಿಡಿಯೋ ಮಾಡಿಕೊಂಡು ಏನಾದ್ರು ಗೊತ್ತಿಲ್ಲದ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇದ್ರೆ ಮಾನಿಟೈಸೇಷನ್ ಎಲ್ಲಾಗುತ್ತೆ, ದುಡ್ಡು ಎಲ್ಲಿಂದ ಬರುತ್ತೆ? ಅದೇ ಡೈಲಿ ನಮ್ಮ ಮನೆಗೆ ಇದು ಬರ್ತಾ ಇದೆ, ನಮ್ಮಲ್ಲಿ ಇದು ತಿಂದಿದ್ದೀವಿ, ಇದು ಮಾಡಿದ್ದೀವಿ, ಇಲ್ಲಿಗೆ ಹೊಟ್ಟಿದ್ದೀವಿ, ಅಂಥ ಬಟ್ಟೆ ಹಾಕೊಂಡಿದ್ದೀವಿ, ಇಂಥ ಬಟ್ಟೆ ಹಾಕೊಂಡಿದ್ದೀವಿ ಇಂಥವ್ರಿಗೆ ವ್ಯೂಸ್ ಸಿಗುತ್ತೆ. ನಮಗೆ ಬೇಕಾಗಿಲ್ಲ ಆ ಥರದ್ದು. ನಮ್ಮಲ್ಲಿ ಏನು ನಡೀತಾ ಇದೆ ಅವೆಲ್ಲ ಬೇಡ, ಆ ಪಕ್ಕದ ಮೇಲೆ ಏನು ನಡೀತಿದೆ ಅದು ಬೇಡ ನಮಗೆ. ನಂಗೇನು ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ ಬೇಕು. ಸೊ ಹಂಗಾಗಿ ನಾನು ವಿಡಿಯೋಸ್ ಮಾಡ್ತಿಲ್ಲ. ಸೊ ನಾನು ಒಂದು ಥಾಟ್ ಇಟ್ಕೊಂಡು ಬಂದವಳು ವಿಡಿಯೋ ಮಾಡೋದಕ್ಕೆ. ನಂಗೆ ಆ ಥಾಟಿಗೆ ನಾನು ರೀಚ್ ಆಗ್ತಿಲ್ಲ ಅಂತ ಅಂದಮೇಲೆ ನನ್ನ ವಿಡಿಯೋಸ್ ಕಮ್ಮಿ ಆಗಿದೆ. ನಾನು ಈಗ ಫುಲ್ ಸ್ಟಾಪ್ ಮಾಡಿದ್ದೀನಿ ಅಂತಲೇ ಹೇಳಲ್ಲ ನಾನು. ನೆಕ್ಸ್ಟ್ ನಂಗೆ ಎಲ್ಲರೂ ಒಂದು ಪ್ಲೇಸ್ಗೆ ಹೋದೆ, ನಂಗೆ ಆ ಪ್ಲೇಸ್ ಇಷ್ಟ ಆಯಿತು, ನನಗೆ ಫಸ್ಟ್ ನಂಗೆ ಆ ಪ್ಲೇಸ್ ಇಷ್ಟ ಆಗಬೇಕು. ಓಕೆ, ನಿಮಗೂ ಆ ಪ್ಲೇಸ್ನ ತೋರಿಸಿದ್ರೆ ನಿಮಗೂ ಇಷ್ಟ ಆಗುತ್ತೆ, ನಿಮಗೂ ಅದರಿಂದ ನೆಕ್ಸ್ಟು ವಿಸಿಟ್ ಮಾಡ್ತೀರಾ ಅಂತ ಅನ್ಸಿದ್ರೆ ಆ ವಿಡಿಯೋನ ನಾನು ಮಾಡ್ತೀನಿ. ಇನ್ಫಾರ್ಮೇಟಿವ್ ಏನಾದ್ರು ಇನ್ನೊಂದು ವಿಷಯಗಳು ಬಂತು, ಅಕಸ್ಮಾತ್ ನಾನು ಮಾತಾಡಲೇಬೇಕು ಅಂತ ನನ್ನ ಮನಸ್ಸಿಗೆ ಅನ್ಸಿದ್ರೆ ಆವಾಗ ನಾನು ಖಂಡಿತವಾಗ್ಲೂ ವಿಡಿಯೋನ ಮಾಡ್ತೀನಿ. ಮಾನಿಟೈಸೇಷನ್ ಯಾಕೆ ಹಾಕಿಲ್ಲ? 1.5 year ಆಯಿತು ವಿಡಿಯೋಸ್ ಮಾಡೋಕ್ಕೆ ಹೋಗಿ. ಮಾನಿಟೈಸೇಷನ್ ಯಾಕೆ ಹಾಕಿಲ್ಲ ಅಂತಂದರೆ ಒಂದು ಲಾಸ್ಟ್ ಇಯರ್ ನನ್ನದು 3000 ನಿಮಗೆ ರೂಲ್ಸ್ ಎಲ್ಲ ಗೊತ್ತೇ ಇದೆ ಅನ್ಸುತ್ತೆ ಯೂಟ್ಯೂಬಲ್ಲಿ. 4000 ವಾಚಿಂಗ್ ಅವರ್ಸ್ ಆಗಿರಬೇಕು, 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ನನ್ನ 1000 ಸಬ್ಸ್ಕ್ರೈಬರ್ಸ್ ಬೇಗ ಆಯಿತು. ಬಟ್ 4000 ವಾಚಿಂಗ್ ಅವರ್ಸ್ ಯಾಕಾಗಿಲ್ಲ ಅಂತಂದರೆ ಒಂದು ಇಯರ್ ಒಳಗಡೆ ನಂದು 3000 ಮೇಲೆ ವಾಚಿಂಗ್ ಅವರ್ಸ್ ಆಗಿತ್ತು. 3000 ಅಲ್ವಾ, ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ವೀಡಿಯೋಸ್ ಮಾಡಿದ್ರೆ 4000 ರೀಚ್ ಆಗಿಬಿಡುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ 1 year ಒಳಗಡೆ ಅದು 4000 ವಿಡಿಯೋಸ್ ಆಗಬೇಕು. ಏಕೆಂದರೆ ಅವರು ಮಾನಿಟೈಸೇಷನ್ಗೆ ತೊಗೋಬೇಕಿದ್ರೆ 365 ಡೇಸ್ನ ತೊಗೋತಾರೆ. ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿಂದ ಹಿಂದೆ 365 ಡೇಸ್ನ ತೊಗೊತಾರೆ. ಅಲ್ಲಿಂದ ವಾಚಿಂಗ್ ಅವರ್ಸ್ನ ಕೌಂಟ್ ಮಾಡ್ತಾರೆ. ಸೊ ಹಾಗೆ ನಾನು ಮಾಡೋಕ್ಕೆ ಹೋದಾಗ ನಂದು ಮೊದಲು ಸ್ಟಾರ್ಟಿಂಗಲ್ಲಿ ಯಾವುದು 26,000 27,000 ವಿಡಿಯೋ ವ್ಯೂಸ್ ಆಗಿತ್ತಲ್ಲ ಅದೆಲ್ಲ ಲೆಸ್ ಆಗ್ತಾ ಹೋಗುತ್ತೆ. ಆವಾಗ ಅಲ್ಲಿ ಲೆಸ್ ಆಗ್ತಾ ಹೋದಾಗೆ ನಮಗೆ ವಾಚಿಂಗ್ ಅವರ್ಸ್ ಕಟ್ ಆಗ್ತಾ ಹೋಗುತ್ತೆ. ನಾನು ಸ್ಟಾರ್ಟಿಂಗ್ ವಿಡಿಯೋಸ್ ಚೆನ್ನಾಗಿ ಹೋಗಿತ್ತಲ್ಲ ಅದೆಲ್ಲ ಕಟ್ ಆದರೆ ನಾನು ಮತ್ತೆ ಇವಾಗ ಮತ್ತು 1,500 ಒಳಗಡೆ ಅವರ್ಸ್ ಬರುತ್ತೆ. ನಾನು ಮತ್ತೆ ಇನ್ನೂ 1,500 ಅವರ್ಸ್ಗೆ ಅಂತ ನಾನು ಟಾರ್ಗೆಟ್ ಇಟ್ಕೊಂಡು ಮಾಡೋಕ್ಕೆ ಹೋದರೆ ಈ 1,500 ಅವರ್ಸು ಮತ್ತೆ ಹೋಗುತ್ತೆ. ನಾನು ಮತ್ತೆ ಮುಂದೆ ಏನು ವಿಡಿಯೋಸ್ ಮಾಡ್ತೀನಿ ಅವರ್ಸು ಅದನ್ನ ಮಾತ್ರ ಉಳ್ಕೊಳ್ಳುತ್ತೆ. ಹಾಗೆ ಮಾಡ್ತಾ ಹೋಗುತ್ತೆ. ಸೊ ನಂಗೆ ಮಾನಿಟೈಸೇಷನ್ನು, ದುಡ್ಡು ಇದಕ್ಕೆ ಅಂತ ಬೇಡ, ನನ್ನ ಸಮಾಧಾನಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗೇನಾದ್ರು ಇನ್ಫಾರ್ಮೇಟಿವ್ ವಿಡಿಯೋಸ್ ನನಗೇನಾದ್ರು ಸಿಕ್ತು ಅಂತಂದರೆ ಅಥವಾ ಯಾವ್ದಾದ್ರು ಒಂದು ಪ್ಲೇಸ್ಗೆ ಹೋದಾಗ ನನಗೆ ಇಷ್ಟ ಆಯಿತು ಅಂದರೆ ಆ ವಿಡಿಯೋಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕ್ತಿಲ್ಲ. ನನಗೆ ಮಾನಿಟೈಸೇಷನ್ ಆಗಬೇಕು, ದುಡ್ಡು ಮಾಡಬೇಕು ಅಂತ ಏನಿಲ್ಲ. ನನಗೆ ಮನಸ್ತೃಪ್ತಿಯಾಗಿ ನಾನು ಈ ವಿಡಿಯೋ ಮಾಡಿದ್ರೆ ಜನಗಳಿಗೆ ರೀಚ್ ಮಾಡಬೇಕು ಅಂತ ಕಾರಣದಿಂದ ನಾನು ಮಾಡ್ತಾ ಇರೋದ್ರಿಂದ ಸೊ ನನಗೆ ಓಕೆ. ನನಗೇನು ಮಾನಿಟೈಸೇಷನ್ ಆಗಬೇಕು ಹಾಗೆಲ್ಲ ಬೇಡ್ದು, ನಂಗೆ ಈ ಥರ ಏನು ಅನಿಸ್ತಾ ಇಲ್ಲ. ನನಗೆ ತಿಳ್ಕೊಂಡಿರೋದು ಒಂದು ಸ್ವಲ್ಪ ಜನಕ್ಕೆ ಯೂಸ್ ಆಗಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ವಿಡಿಯೋಸ್ ಮಾಡೋದೇ ಕಮ್ಮಿ ಆಗಿರೋದ್ರಿಂದ ನಿಮಗೆ ವಿಡಿಯೋಸ್ ಬರ್ತಿಲ್ಲ. ಸೊ ತುಂಬ ಜನ ಮೆಸೇಜ್ ಆಗ್ತಾ ಇದ್ರಿ, ತುಂಬ ಜನ ಕೇಳ್ತಾ ಇರ್ತೀರಿ ಏನಕ್ಕೆ ವಿಡಿಯೋಸ್ ಬರ್ತಿಲ್ಲ ಅಂತ. ಸೊ ನಾನು ಇದು ನಂದು ನಿಮ್ಮ ಹತ್ರ ಹೇಳಬೇಕಿತ್ತು ಯಾಕೆ ವಿಡಿಯೋಸ್ ಬರ್ತಿಲ್ಲ ಅಂತ. ನಾನು ಆರಾಮಾಗಿದ್ದೀನಿ. ಸೊ ನನಗೆ ಯಾವುದು ಇಷ್ಟ ಆಗದ ಕಾರಣ ವಿಡಿಯೋಸ್ ಆಗ್ತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನನಗೆ ಯಾವ್ದಾದ್ರು ವೀಡಿಯೋಸ್ ಏನಾದ್ರು ಹಾಕಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ನಾನು ಮೊದಲೆಲ್ಲ ವೀಕ್ಲಿ 2 ವಿಡಿಯೋಸ್ ಹಾಕಲೇಬೇಕು ಅಂತ ಮಾಡ್ತಾ ಇದ್ದೆ. ಸೊ ಬಟ್ ಇವಾಗ ನನ್ನ ಕೈಲಿ ಹಂಗೆ ಮಾಡೋಕ್ಕಾಗಲ್ಲ. ನನಗೆ ಔಟ್ಸೈಡ್ ಹೋಗಿ ಪ್ಲೇಸ್ಗಳು ನೋಡ್ಕೊಳ್ಳೋದು ಹಾಗೆಲ್ಲ ಆಗಲ್ಲ. ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ನನಗೇನಾದ್ರು ಇನ್ಫಾರ್ಮೇಟಿವ್ ವಿಡಿಯೋಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹಾಕ್ತೀನಿ. ವಾರಕ್ಕೆ 3 ಹಾಕ್ಬೋದು, ವಾರಕ್ಕೆ 1 ಹಾಕ್ಬೋದು, ಅಥವಾ ಮಂತ್ಲಿ 1 ಹಾಕ್ಬೋದು. ಡಿಪೆಂಡಿಂಗ್ ಅಪಾನ್ ನನಗೆ ಹೆಂಗೆ ಸಿಚುವೇಶನ್ಸ್ಗಳು ಮತ್ತು ವಿಷಯಗಳು ತಿಳಿಯುತ್ತೋ ಹಾಗೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆ ಸೊ ಓಕೆ ನೀವು ಹೇಳಿದ್ದು ಕರೆಕ್ಟು ಅಂತ ಅನಿಸಿದೆ. ನನ್ನ ವೀಡಿಯೋ ಸಪೋರ್ಟ್ ಮಾಡೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇರೋದ್ರಿಂದನೇ ನಾನು ಇಷ್ಟು ವೀಡಿಯೋಸ್ ಮಾಡೋಕ್ಕಾಯಿತು. ಮತ್ತು ಮುಂದೆನೂ ವೀಡಿಯೋಸ್ ಮಾಡ್ತೀನಿ, ಇಲ್ಲ ಅಂತಲ್ಲ.
ವೀಡಿಯೋಸ್ ಮಾಡ್ತೀನಿ, ಬಟ್ ನನಗೆ ಸಮಾಧಾನ ಸಿಗಬೇಕು. ಆ ವೀಡಿಯೋಸಿಂದ ನನಗೆ ಸಮಾಧಾನ ಸಿಕ್ಕಿದ್ರೆ ಮಾತ್ರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.